ಎಲ್ರಿಗೂ ನಮಸ್ಕಾರ. ನಾಳೆ ತುಂಬ ವಿಶೇಷವಾದ ದಿನ. 2025 ಜನವರಿ 3ನೇ ತಾರೀಕು ಶುಕ್ರವಾರ ಬಂದಿದೆ. ಹೆಣ್ಮಕ್ಳಿಗೆಲ್ಲ ತುಂಬ ವಿಶೇಷವಾದ ದಿನ. ಶುಕ್ರವಾರ ಅಂದರೆ ತುಂಬ ಖುಷಿ ಕೊಡೋಂಥ ದಿನ. ಎಂಥ ಸೋಂಬೇರಿಗಳಾದರೂ ಇವತ್ತು ಶುಕ್ರವಾರ ನಮ್ಮ ಮನೇಲಿ ದೀಪ ಹಚ್ಚಬೇಕು ಅಂತ ಆಸೆ ಪಡ್ತಾರೆ. ಮನಸ್ಸಿಂದ ಸೋಮಾರಿತನವನ್ನು ಓಡಿಸೋದೇ ಈ ಶುಕ್ರವಾರದ ದಿನದ ವಿಶೇಷತೆ. ನಾಳೆ ಶುಕ್ರವಾರ ತುಂಬ ವಿಶೇಷವಾದ ದಿನ. ಪಂಚಮಿ ತಿಥಿ ಅಂದರೆ ವರಾಹಿ ದೇವಿ ತಾಯಿ ಅಂತ. ಈ ತಾಯಿಗೆ ಪಂಚಮಿ ಅಂತಲೂ ಕರೀತಾರೆ. ವರಾಹಿ ದೇವಿ ಅಂದರೆ ಯಾರು? ಈ ಪಂಚಮಿ ಅಂದರೆ ಏನು? ವರಾಹಿ ದೇವಿ ಅಂದರೆ ಭೂಮಿಗೆ ಅಥವಾ ಮನೆಗೆ ಆಸ್ತಿ ವಿಚಾರ ಯಾವುದೇ ಆಗಿರಲಿ, ಈ ತಾಯಿಯ ನೆನಪು ಮಾಡಿಕೊಂಡ್ರೆ ಸಾಕು, ನಮ್ಮ ಕಷ್ಟಗಳು ಬಗೆಹರಿತವೆ. ನಾಳೆ ಶುಕ್ರವಾರ ಆದ್ದರಿಂದ ನಮ್ಮ ಕೈಲಿ ಅದ್ಧೂರಿಯಾಗಿ ಈ ತಾಯಿ ಪೂಜೆ ಮಾಡೋಕ್ಕಾಗದೇ ಇದ್ದರೂ ಪರವಾಗಿಲ್ಲ. ವರಾಹಿ ದೇವಿ ನಮಃ ಅಂತ ನಮ್ಮ ಮನಸ್ಸಿನಲ್ಲಿ ಬೇಡ್ಕೊಂಡ್ರೆ ಸಾಕು, ನಮ್ಮ ಕಷ್ಟಗಳು ಬೇಗ ಸಲೀಸಾಗ್ತವೆ. ನಾವು ಏನಾದರೂ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ಕೊಬೇಕು ಅಂದರೆ ಯಾವಾಗಂದರೆ ಆವಾಗ ಪೂಜೆ ಮಾಡಿದ್ರೆ ಅದು ಫಲಿಸೋದಿಲ್ಲ. ಬೆಳಗ್ಗಿನ ಪೂಜೆ ಕೊಟ್ಟಷ್ಟು ನೆಮ್ಮದಿ ಮಧ್ಯಾಹ್ನ ಆಗಲಿ ಇಲ್ಲ ಸಂಜೆ ಆಗಲಿ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋದಿಲ್ಲ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಒಂದು ಪೂಜೆ ಮಾಡಿದ್ರೂ ಅದು ದೇವರಿಗೆ ಬೇಗ ತಲುಪುತ್ತದೆ. ಈ ಪಂಚಮಿ ತಿಥಿ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 5:38ರಿಂದ 6:20ರವರೆಗೆ ಯಾವಾಗ ಬೇಕಾದರೂ ಮಾಡ್ಬೋದು. ಇದನ್ನು ವಿಶೇಷವಾಗಿ ಮಾಡಬೇಕು. ಮನೆಯಲ್ಲಿ ಯಾವುದೇ ಆಸ್ತಿ ವಿಚಾರವಾಗಲಿ ಹಣಕಾಸಿನ ವಿಚಾರವಾಗಲಿ ಬಗೆಹರಿಬೇಕು ಅಂದರೆ ವರಾಹಿ ದೇವಿಯನ್ನು ಸ್ಮರಣೆ ಮಾಡಿಕೊಂಡು ನಾವು ಪೂಜೆ ಮಾಡಬೇಕು. ಶುಕ್ರವಾರ ಅಂದರೆ ಮನೆಯಲ್ಲಿ ಎಲ್ಲರೂ ಕಳಶ ಇಡ್ತಾರೆ. ಮನೇಲಿ ಕಳಶ ಇಡಬೇಕಾದ್ರೆ ಯಾವ ಕಡೆ ಅಂದರೆ ಆ ಕಡೆ ಕಳಶ ತಿರುಗಿಸ್ಬಾರ್ದು. ಕಳಶ ಇಡುವ ದಿಕ್ಕು ಉತ್ತರ ದಿಕ್ಕಾಗಿರಬೇಕು. ಮತ್ತೊಂದೇನು ಹೇಳ್ತೀನಿ ಅಂದರೆ, ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೂ ಅದ್ಧೂರಿಯಾಗಿ ಮಾಡಬೇಕು ಅಂತ ಅಂದ್ಕೋಬೇಡಿ. ಮನಸ್ಸಲ್ಲಿ ನಾವು ಮನಸ್ಸು ಶುದ್ಧವಾಗಿದ್ದರೆ ನಾವು ಮಾಡೋ ಪೂಜೆ ಪ್ರೀತಿಯಿಂದ ಇರಬೇಕು. ಅತ್ತೆ ಹೇಳಿದ್ರು ಅಂತನೋ ಇಲ್ಲ ಗಂಡ ಹೇಳಿದ್ರು ಅಂತನೋ ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿದ್ರೆ ನಮ್ಮ ಕಷ್ಟಗಳು ದೂರ ಆಗೋದಿಲ್ಲ. ಹೆಣ್ಣಾದ ನಾವು ತಂದೆ ತಾಯಿ ಮನೆಯಲ್ಲೇ ಆಗಲಿ ಅಥವಾ ಗಂಡನ ಮನೆಯಲ್ಲೇ ಆಗಲಿ ಮನಸಾರೆ ಪೂಜೆ ಮಾಡಿದ್ರೆ ಮಾತ್ರ ಅದು ದೇವರಿಗೆ ತಲುಪುತ್ತೆ. ಕಳಶ ಇಡಬೇಕಂದ್ರೆ ಅದಕ್ಕೆ ತೆಂಗಿನಕಾಯಿ ಅಥವಾ ವೀಳ್ಯದೆಲೆ ಬೇಕು ಅಂತಲೇ ಏನಿಲ್ಲ.
ಈ ಭೂ ವರಹಿ ದೇವಿಗೆ ದಾಸವಾಳದ ಎಲೆ ಅಂದರೆ ಮತ್ತು ದಾಸವಾಳದ ಹೂವು ಅಂದರೆ ತುಂಬ ವಿಶೇಷ. ಈ ದಾಸವಾಳದ ಎಲೆಯನ್ನು ನಾವು ಕಳಸದಲ್ಲಿಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಆಸ್ತಿ ವಿಚಾರ ಯಾವುದೇ ಆಗಿರಲಿ ಬೇಗ ಬಗೆಹರಿಯುತ್ತೆ. ಈ ವರಹಾದೇವಿಯ ಕೃಪೆ ಅಂಥ ಅದ್ಭುತವಾಗಿರುತ್ತದೆ. ಇದೆಲ್ಲ ಬಗೆಹರಿಬೇಕು ಅಂದರೆ ನಾವು ಕೈ ಕೊಟ್ಕೊಂಡು ದೇವರ ಫೋಟೋದ ಮುಂದೆ ಕೂತ್ಕೊಂಡ್ರೆ ಯಾವುದೂ ಅಷ್ಟು ಸುಲಭವಾಗಿ ಬಗೆಹರಿಯುವುದಿಲ್ಲ. 100ಕ್ಕೆ 100 ದೇವರ ಪವಾಡವಿದ್ರೂ ಮನುಷ್ಯರಾದ ನಾವು ಪ್ರಯತ್ನ ಮಾಡಿದ್ರೆ ಮಾತ್ರ ಸಾಧ್ಯ. ಯಾವುದನ್ನು ಪ್ರಯತ್ನ ಮಾಡದೆ ಎಲ್ಲ ದೇವರ ಮೇಲೆ ನಿನಗೆ ಬಿಟ್ಟಿದ್ದೀನಪ್ಪ ಅಂತ ಹೇಳಿದ್ರೆ ಯಾವುದೂ ಬಗೆಹರಿಯುವುದಿಲ್ಲ. ದೇವರು ನಮಗೆ ನಮ್ಮ ಶಿಕ್ಷಕರಂತೆ. ಅವರು ಈ ದಾರಿಯಲ್ಲಿ ನಡಿ ಅಂದರೆ ನಾವು ನಡಿಬೇಕು. ಇಲ್ಲ ನಾನು ದೇವರಿಗೆ ದೀಪ ಹಚ್ಚಿದ್ದೀನಿ ಇನ್ಮೇಲೆ ಎಲ್ಲ ಕಷ್ಟ ಬಗೆಹರಿಯುತ್ತೆ ಅಂತ ನಾವು ಸುಮ್ಮನೆ ಕೂತಿದ್ರೆ ಯಾವ ಕಷ್ಟವೂ ಬಗೆಹರಿಯೋದಿಲ್ಲ. ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದಕ್ಕೋಸ್ಕರ ನಾವು ದೇವರ ಪೂಜೆ ಮಾಡ್ತೀವಿ. ಮಿಕ್ಕಿದ್ದೆಲ್ಲ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಅದಕ್ಕೆ ಆಶೀರ್ವಾದ ಮಾಡೋಕ್ಕೆ ಆ ಭಗವಂತ ನಮಗೆ ಬೇಕು. ನಾಳೆ ತುಂಬ ವಿಶೇಷವಾದ ಶುಕ್ರವಾರ. ಯಾರು ದಯವಿಟ್ಟು ಹೇಳ್ತೀನಿ, ಸಮಯ ವ್ಯರ್ಥ ಮಾಡದೆ ನಮಗೆ ಪ್ರತಿಯೊಂದು ಶುಕ್ರವಾರನೂ ಪ್ರತಿಯೊಂದು ದಿನವೂ ನಾವು ಸಂತೋಷದಿಂದ ಕಾಣಬೇಕು. ಸಂತೋಷನ ಇಲ್ಲಿ ಯಾರು ನಮಗೆ ತಂದು ಕೊಡೋದಿಲ್ಲ, ನಾವೇ ಅದನ್ನು ಹುಡುಕೊಳ್ಬೇಕು. ಸ್ನೇಹಿತರೆ, ಸಮಯ ಹಾಳು ಮಾಡದಂತೆ ಪ್ರತಿಯೊಂದು ಕ್ಷಣವನ್ನು ಸಂತೋಷದಿಂದ ಅನುಭವಿಸಿ. ಯಾವ ಕ್ಷಣದಲ್ಲಿ ಏನಾಗುತ್ತದೆ ಅಂತ ಹೇಳೋದಕ್ಕಾಗಲ್ಲ. ನಾನು ಏನಕ್ಕೆ ಮಾತು ಪದೇ ಪದೇ ಹೇಳ್ತೀನಿ ಅಂದರೆ, ತುಂಬ ಜನ ತುಂಬ ಸಮಯ ವ್ಯರ್ಥ ಮಾಡ್ತಾರೆ. ಮತ್ತು ಅಪ್ಪ ಅಮ್ಮ, ನಮ್ಮ ಸಂಬಂಧಿಕರಾಗಲಿ ಅಣ್ಣ ತಮ್ಮಂದಿರುಗಳಾಗಲಿ ಯಾವುದೇ ಗೌರವ ಕೊಡದೆ ಅವರ ದಾರಿ ಅವರದ್ದೇ ಅನ್ನೋ ರೀತಿ ಇರ್ತಾರೆ. ಈ ಥರ ಇದ್ದರೆ ಅದೆಲ್ಲ ಕ್ಷಣಿಕ ಮಾತ್ರ. ಎಲ್ಲ ಒಂದಿನ ಕಳ್ಕೊಂಡು ಖಾಲಿ ಕೈಯಲ್ಲಿ ಇರಬೇಕಾಗುತ್ತೆ.